ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ದಾಸಕಾವ್ಯ ಚಿಂತನೆಯ ಕಾರ್ಯಕ್ರಮದಲ್ಲಿ ನಾವು ಇಂದು ಮೊದಲಕಲ್ಲು ಶೇಷದಾಸರ ಸುಳಾದಿ ಅರ್ಥಚಿಂತನೆಯನ್ನು ನೋಡೋಣ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ಶ್ರೀ ಶೇಷದಾಸರ ಸುಳಾದಿಗಳಲ್ಲಿ ನಾವು ಇವತ್ತು ಮೊದಲಕಲ್ಲು ಶೇಷದಾಸರ ಸುಳಾದಿ ಅರ್ಥಚಿಂತನೆಯನ್ನು ನೋಡೋಣ ಅಂತ ಹೇಳ್ತಾ, ಮೊಟ್ಟ ಮೊದಲಿಗೆ ಧ್ರುವತಾಳದಲ್ಲಿ ಹೇಳ್ತಾ ಇದ್ದಾರೆ. ವೈವಾಹ ಮಾಡಿದೆ ವಿಭವ ಪೂರ್ವಕದಿಂದ ಆವದು ಇದಕ್ಕೆ ಸಮವೆಂದು ತಿಳಿದು, ಭಾವದಲ್ಲಿ ಹಿಗ್ಗಿ ಬಳಲಿದರೆ ಇದಕ್ಕೆ ಭಾವಜ್ಞರಾದವರು ಮೆಚ್ಚುವರೆ. ಯದ್ದೇವ ವಿದ್ಯೆಯ ಕುರುತೆ ಶ್ರದ್ಧೆಯ ತದೇವ ವೀರ್ಯ ವತ್ತರಂ ಭವತಿ ಇತ್ಯುಪನಿಷತ್. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಯೋಪನಿಷದ ತದೈವ ವೀರ್ಯ ವತ್ತರಂ ಭವತಿ. ಏವಮಾದಿಗಳು ಈ ಪರಿ ಹೊರಲುತ್ತಿರೆ ಅಭಾವ ಜ್ಞಾನದಿಂದ ಅಹಂಕಾರದಿ ಸಾವಿರ ಸಂಖ್ಯವಾದ ಕೃತಗಳು ಮಾಡಲೇಕೆ ದೇವದೇವನು ದೃಷ್ಟಿಯಿಂದ ನೋಡ. ಅವನಿಯೊಳಗೆ ಅಲ್ಪರ ಮಧ್ಯ ಕೀರ್ತಿ ಬಾಹೋದಲ್ಲದೆ ಅದರಿಂದೇನಾಹುದು. ಕೇವಲ ಶ್ರಮದಿಂದ ಅರ್ಥ ಸಂಪಾದಿಸಿ ಆವದು ಸಾಲದಕ್ಕೆ ಋಣವ ಮಾಡಿ. ಧಾವಂತ ಈ ಪರಿಘಟನವಾದ ಕರ್ಮ ಪಾವನವಾದ ಪುಣ್ಯವಾಗದಿರೆ. ಭುವನದಲ್ಲಿ ಬರದೆ ಆಯಾಸ ಬಡಲೇಕೆ ವೈವಾಹ ಮಾಡುವ ವಿಧಿ ಬ್ಯಾರೆ ಉಂಟು. ಆವ ಕರ್ಮದಿಂದ 3-7 ಗೋತ್ರದವರು ಪವಿತ್ರರಾಗುವರು ಪಾಪದಿಂದ. ಸಾವಧಾನದಿ ಕೇಳು ಭಕ್ತಿಯಿಂದ ಮನವೇ ನೋವು ನಿನಗಾಗದು ಭವದಲಿಂದ. ಕಾವ ಕರುಣಾನಿಧಿ ಗುರು ವಿಜಯ ವಿಠ್ಠಲರೇಯ ಸೇವಕನೆಂದವಗೆ ಸುಖವ ನೀವನು. ವಿವಾಹ ಮಾಡುವ ಒಂದು ಕ್ರಮವನ್ನು ನೋಡಿ, ದಾಸರಾಯರುಗಳೆಲ್ಲರೂ ಲೌಕಿಕವನ್ನು ಆಧ್ಯಾತ್ಮಕ್ಕೆ ಓರೆಗಲ್ಲಾಗಿ ನೋಡ್ಕೋಬೇಕಂತ ಹೇಳ್ತಾರೆ. ಆ ದೃಷ್ಟಿಯಿಂದನೇ ಇಲ್ಲಿ ಮದುವೆ ಅನ್ನೋದನ್ನು ಒಂದು ಯಾವ ರೀತಿ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಈ ವಿವಾಹ ಸುಳಾದಿಯಲ್ಲಿ ನಮಗೆ ದಾಸರಾಯರು ಹೇಳಿಟ್ಟಿದ್ದಾರೆ. ವಿವಾಹ ಅಂದ ತಕ್ಷಣ ನಾವು ಆಡಂಬರದಿಂದ ವಿಜೃಂಭಣೆಯಿಂದ ಸಾಕಷ್ಟು ಖರ್ಚು ಮಾಡಿ ಸಾಲ ಮಾಡಿ ಹೊಲ ಮನೆಗಳನ್ನು ಒತ್ತೆ ಇಟ್ಟು ಮಾಡೋದನ್ನು ನಾವು ನೋಡಿದ್ದೀವಿ. ಅದು ಕೂಡ ಸಮಾಜದಲ್ಲಿ ದಾಸರಾಯರು ನೋಡಿದ್ದಕ್ಕೇ ಅದನ್ನು ಸ್ಪಷ್ಟವಾಗಿ ಮದುವೆ ಅಂದರೆ ಏನು ಅನ್ನೋದು ನಮಗೆ ತಿಳಿಲಿಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ವಿಭವಪೂರ್ವಕದ ವಿಭವ ಅಂದರೆ ವೈಭವದಿಂದ ನಾನು ಮದುವೆ ಮಾಡ್ತೀವಿ. ಎಲ್ಲ ನಾವೇನು ತಿಳ್ಕೊಂಬಿಡ್ತೀವಿ, ಯಾರ್ದು ಸಮ ಇಲ್ಲ, ನನ್ನ ಸಮ ಯಾರೂ ಇಲ್ಲ, ಎಷ್ಟು ಚೆನ್ನಾಗಿ ಮದುವೆ ಮಾಡಿದೆ ಅಂತ ನಾವು ಹೀಗೆ ಬಿಡ್ತೀವಿ. ಆ ರೀತಿ ನಾವು ಚಿಂತನೆ ಮಾಡ್ತಾ ಹೋದ್ರೆ ಇಲ್ಲಿ ಇನ್ನೊಂದು ನಮಗೆ ಒಂದು ಶ್ರುತಿ ವಾಕ್ಯ ಹೇಳ್ತಾ ಇದ್ದಾರೆ, ಉಪನಿಷತ್ತು ವಾಕ್ಯ ಹೇಳ್ತಾ ಇದ್ದಾರೆ. ಯಾವುದೇ ಕರ್ಮ ಮಾಡಲಿ ಜ್ಞಾನಪೂರ್ವಕವಾದ ಕರ್ಮ ಇದ್ದರೆ ಅದು ನಮಗೆ ಬಲವನ್ನು ಕೊಡ್ತದೆ, ಅಥವಾ ನಮಗೆ ಅದು ಮನಸ್ಸಿಗೆ ಹಿತವನ್ನು ಕೊಡ್ತದೆ. ಕರ್ಮಗಳು ಯಾವುದೇ ಮಾಡಲಿ, ಏನೇ ಕರ್ಮ ಮಾಡಿದರೂ ಕೂಡ ನಮಗೆ ಅದರ ಅರ್ಥ ಚಿಂತನೆ ಮೊದಲು ಇರಬೇಕು. ಯಾಕೆ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಏನು ಫಲ, ಮತ್ತು ಈ ಕರ್ಮದ ಹಿನ್ನೆಲೆ ಏನು, ಅದು ಎಲ್ಲ ಪ್ರತಿಯೊಂದನ್ನು ನಾವು ತಿಳ್ಕೊಂಡು ಮಾಡಬೇಕಂತ. ಯದೇವ ವಿದ್ಯೆಯ ಕುರುತೆ ಶ್ರದ್ಧೆಯ, ನಾವು ಯಾವ ರೀತಿ ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು, ವಿದ್ಯೆ ಅಂದರೆ ಜ್ಞಾನ, ಈಗ ಎಷ್ಟು ಜ್ಞಾನಪೂರ್ವಕವಾಗಿ ನಾವು ಕರ್ಮವನ್ನು ಮಾಡ್ತೀವೋ, ಶ್ರದ್ಧಾಭಕ್ತಿ ಜ್ಞಾನಪೂರ್ವಕವಾಗಿ ನಾವು ಕರ್ಮಗಳನ್ನು ಮಾಡ್ತೀವೋ ಅಷ್ಟು ಏನಂತಂದರೆ ನಮಗೆ ಅದು ಬಲವನ್ನು ಉಂಟು ಮಾಡ್ತದೆ. ಇಲ್ಲದಿದ್ದರೆ ನಾವು ಉತ್ಸಾಹ ಅಲ್ಲಿ ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವೀರ್ಯವತ್ತರಂ ಭವತಿ, ಈ ರೀತಿ ಉಪನಿಷತ್ತುಗಳು ಹೇಳ್ತಾ ಇದ್ದೇವೆ. ಅದಕ್ಕಾಗಿ ನಾವು ಯಾವುದೇ ಮಾಡಲಿ ಜ್ಞಾನಪೂರ್ವಕ ಮಾಡಬೇಕು ಅಂತ. ಮತ್ತು ಇದು ನಮಗೆ ಯಾಕೆ ಇದು ಆಗಂಗಿಲ್ಲ ಅಂತಂದರೆ ಇದಕ್ಕೆ ಕಾರಣನೂ ಅವರೇ ಹೇಳ್ತಾ ಇದ್ದಾರೆ. ನಮಗೆ ಅಜ್ಞಾನದ ಅಭಾವ, ಅಂದರೆ ಜ್ಞಾನದ ಅಭಾವ ಅಜ್ಞಾನದಿಂದ ಅಹಂಕಾರದೆ ನಮಗೆ ಜ್ಞಾನದ ಅಭಾವವಿದೆ, ಅಂದರೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ. ವಿವಾಹ ಯಾವ ರೀತಿ ಮಾಡಬೇಕು ಅನ್ನುವ ಒಂದು ಪದ್ಧತಿ ಆಗಲಿ ಅಥವಾ ತಿಳುವಳಿಕೆ, ಅದರದ್ದೊಂದು ಮೆಥಡಾಲಜಿ ನಮಗೆ ಗೊತ್ತಿಲ್ಲ ಅಂತ ಇಲ್ಲಿ ನಮಗೆ ದಾಸರಾಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕರ್ಮ ಮಾಡೋದು, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ 1000 ಸಂಖ್ಯವಾದ ಕೃತುಗಳು ಮಾಡಲೇಕೆ. 1000 ಸಂಖ್ಯವಾದ ಕೃತುಗಳಂದರೆ ಯಜ್ಞ ಅಂದರೆ 1000 ಸಂಖ್ಯೆಯಲ್ಲಿ ನಾವು ಮಾಡ್ತೀವೇನೋ ಇಲ್ಲ. ಆದರೂ ಕೂಡ ದಾಸರಾಯರು ಹೇಳುವ ಅರ್ಥ ಏನಂತಂದರೆ ಪ್ರತಿಯೊಂದು ಕರ್ಮ ಒಂದು ಯಜ್ಞ ಇದ್ದಂತೆ.
ಊಟ ಮಾಡೋದು ಒಂದು ಭೋಜನ ಯಜ್ಞ, ನಾವು ಪಾರಾಯಣಗಳಾದಿಗಳನ್ನು ಮಾಡೋದೇನಂತಂದ್ರೆ ಜ್ಞಾನ ಯಜ್ಞ. ಈ ರೀತಿ ನಡೆದಾಡೋದು ಯಜ್ಞ, ಮಲಗೋದು ಯಜ್ಞ, ಪ್ರತಿಯೊಂದು ಯಜ್ಞ ಅಂತ ಕರೆಸ್ಕೊಳ್ತದೆ. ಆ ಅನುಸಂಧಾನ ನಮ್ಮ ಹತ್ರ ಬರೋದಿಲ್ಲ. ಆದರೂ ಕೂಡ ಸಾವಿರ ಸಂಖ್ಯವಾದ ಕೃತು ಅಂದರೆ ಕರ್ಮಗಳು ಮಾಡಲಿಕ್ಕೆ ಯಾಕೆ ಅಂದರೆ ಇದನ್ನು ಮಾಡಿದರೂ ಕೂಡ ಅಂದರೆ ಏನೇ ಕರ್ಮ ಮಾಡಿ, ಯಾವುದೇ ಯಜ್ಞ ಮಾಡಿ ದೇವದೇವನು ದೃಷ್ಟಿಯಿಂದ ನೋಡ. ದೇವದೇವನು ಅಂತಂದರೆ ಶ್ರೀಹರಿ ನಮ್ಮನ ದೃಷ್ಟಿಯಿಂದ ನೋಡ ಅದರ ಅರ್ಥ ಏನಂತಂದರೆ ಅದನ್ನು ಪರಿಗಣನೆಗೆ ತಾರುವುದಿಲ್ಲ ಅಂತ ಅರ್ಥ ಇಲ್ಲಿ. ಯಾಕಂತಂದರೆ ನಾವು ಇವು ಮಾಡೋದೆಲ್ಲ ನಾವು ಬಾಹ್ಯ ಕರ್ಮ ಅಂದರೆ ಇನ್ನೊಬ್ಬರ ನರರನ್ನು ಒಲಿಸ್ಲಿಕ್ಕೆ ಅಂದರೆ ಭೂಮಿಯ ಮೇಲಿದ್ದ ಜನರನ್ನು ಒಲಿಸ್ಲಿಕ್ಕೆ ನಾವು ಅದನ್ನು ಮಾಡ್ತಾ ಇರ್ತೀವಿ ಅಂತ ಇಲ್ಲಿ ನಮ್ಗೆ ದಾಸರಾಯರು ಹೇಳ್ಕೊಡ್ತಾ ಇದ್ದಾರೆ. ನಾವು ಕೇವಲ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥ ಅಂತ ಇಲ್ಲ, ಇಲ್ಲಿ ಜನರನ್ನು ಮೆಚ್ಚಿಸ್ಲಿಕ್ಕೆ ನಾವು ವಿವಾಹವನ್ನು ಅಥವಾ ಮದುವೆಯನ್ನು ವೈಭವದಿಂದ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನಂತಂದರೆ ಅವನಿಯೊಳಗೆ ಅಲ್ಪರ ಮಧ್ಯ ಕೀರ್ತಿ ಬಾಹುದಲ್ಲದೆ ಅದರಿಂದ ಏನಾಹುದು ಅಂದರೆ ಭೂಮಿಯಲ್ಲಿ ನಮಗೆ ಅದರಿಂದ ಏನಾಗ್ತದೆ, ಕೀರ್ತಿ ಲಭ್ಯ ಆಗ್ತದೆ ಹೊರತಾಗಿ ಅದರಿಂದ ನಮಗೆ ಏನೂ ಹೆಚ್ಚು ಪುಣ್ಯ ಫಲ ಬರುವುದಿಲ್ಲ. ಅದರಿಂದ ಏನಾಹುದು, ಕೇವಲ ಶ್ರಮದಿಂದ ಅರ್ಥ ಸಂಪಾದಿಸಿ ಆವದು ಸಾಲದಕ್ಕೆ ಋಣ ಮಾಡಿ. ಕೇವಲ ಪದ ಅರ್ಥ ಅಂದರೆ ಅರ್ಥ ಇಲ್ಲಿ ಹಣ ಸಂಪಾದನೆ ಮಾಡಿ ನಾವು ಅದನ್ನು ಹಣವನ್ನು ಗಳಿಸಿಟ್ಟು ನಾವು ಮದುವೆ ಮಾಡಬೇಕಂತ ನಿಶ್ಚಯ ಮಾಡ್ತೀವಿ. ಆದರೆ ಅದು ಸಾಲದೆ ಹೋದಾಗ ನಾವು ಮತ್ತೆ ಏನು ಮಾಡ್ತೀವಿ, ಮತ್ತು ನಾವು ಏನಂತಂದರೆ ಸಾಲ ಮಾಡ್ತೀವಿ. ಅದನ್ನು ಸಾಲದೆ ಹೋದಾಗ ಸಾಲದದಕ್ಕೆ ಋಣ ಮಾಡಿ ಅದಕ್ಕೆ ಕಡಿಮೆ ಬಿತ್ತು ಅಂತ ಮತ್ತೆ ಸಾಲ ಇಲ್ಲದೆ ಅಂತೀವಿ ನಾವು. ಶಾಸ್ತ್ರ ಹೇಳ್ತೀವಿ ಮದುವೆ ಮನೆ ಇದೆಲ್ಲ ಸಾಲ ಇಲ್ಲದೆ ಆಗೋದೇ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಂಬಿಟ್ಟಿವಿ. ಆದರೆ ಅವ್ರು ಹೇಳುವಂಥ ಒಂದು ಸರಳವಾದ ಮದುವೆಗಳು ಮಾಡಿದರೆ ಯಾವ ಸಾಲವೂ ಬೇಕಾಗೋದಿಲ್ಲ. ಧಾವಂತವಾದ ಈ ಪರಿಘಟನವಾದ ಕರ್ಮ ಪಾವನ್ಯವಾದ ಪುಣ್ಯವಾಗದಿರೆ ಅಂದರೆ ನಾವು ಬರೀ ಮನಸ್ಸಿನಲ್ಲಿ ಒಂದು ಟೆನ್ಷನ್ ಮಾಡಿಕೊಂಡು ಧಾವಂತ ಅಂದರೆ ಗಡಿಬಿಡಿ ಆಗಲೇಬೇಕು ಅನ್ನೋ ಒಂದು ಏನಂತಾರೆ ಎಲ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಭಾವ ಇಟ್ಕೊಂಡು ನಾವೇನು ಇದನ್ನು ಮಾಡ್ತಾ ಹೋಗ್ತೀವಿ, ಇದು ಆಗೋದ್ರಿಂದ ಇದರ ಪಾವನವಾದ ಪುಣ್ಯವಾಗದ್ರೆ ಇದರಿಂದ ನಮಗೆ ಪುಣ್ಯ ಲಭ್ಯವಾಗುವುದಿಲ್ಲ. ಪುಣ್ಯ ಲಭ್ಯವಾಗದೆ ಬರೀ ಏನಾಗ್ತದೆ, ಭುವನದಲ್ಲಿ ಬರೆದು ಆಯಾಸ ಬಡಲೇಕೆ. ನಾವೆಲ್ಲ ನೋಡ್ತೀವಿ ಹಿಂದಕ್ಕಿನ ಮದುವೆಗಳೆಲ್ಲ ಬಹಳ ಸರಳವಾಗಿ ಮತ್ತು ಬಹಳ ಹಳ್ಳಿಯಲ್ಲೇ ಮನೆಯಲ್ಲೇ ಯಾವ ಆಡಂಬರಗಳು ಇಲ್ಲ, ಲೈಟು ಡೆಕೋರೇಷನು ಇವತ್ತು ನಾಳೆ ಬರೀ ಅದಕ್ಕೇ ಒಂದು 8-10 ಲಕ್ಷ ನಾವು ಕಡಿಮೆ ಅದು ನಾನು ಹೇಳ್ತಾ ಇರೋದು. ಆ ಲೆಕ್ಕಕ್ಕೆ ಅಷ್ಟು 50-60 ಲಕ್ಷ ಖರ್ಚು ಮಾಡಿ ಒಂದು ಮದುವೆಯನ್ನು ನಾವು ಮಾಡ್ತಾಯಿದ್ದೀವಿ. ಆ ಮದುವೆಯ ಹಿಂದಿನ ಹಿನ್ನೆಲೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮಿಗಳಾಗಬೇಕಾದ್ರೆ ಬ್ರಹ್ಮಚಾರಿಯಾದವನು ಗೃಹಸ್ಥನಾಗಿ ಬಂದ ಮೇಲೆ ಏನೇನು ಪಾಲಿಸಬೇಕನ್ನುವ ನಿಯಮಗಳು ವಿಧಿವಿಧಾನಗಳು ಅನೇಕ ಉಂಟು. ಯಾವುದೇ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಾಯಿತು ಅಥವಾ ಪಿತೃಋಣವನ್ನು ತೀರಿಸಬೇಕಾಯ್ತು ಅಂದರೆ ಅವನು ಮದುವೆ ಮಾಡಿಕೊಳ್ಳೋದು ಅವಶ್ಯಕ. ಆ ಮದುವೆ ಅನ್ನೋದಂತಂದರೆ ದಾಸರಾಯರು ಒಂದು ಮಾತು ಕೊನೆಗೆ ಜೊತೆಯಲ್ಲಿ ಹೇಳ್ತಾರೆ, ಮದುವೆ ಏನಿಪ್ಪದು ಸಿರಿನಾರಾಯಣರಿಗೆ. ಅಲ್ಲಿ ನಾವು ವಧುವರರಲ್ಲಿ ಭಗವಂತನನ್ನು ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡದೆ ನಾವು ಮದುವೆ ಮಾಡ್ತೀವಲ್ಲ, ಅದನ್ನು ನಮಗಿಲ್ಲಿ ಎಚ್ಚರಿಕೆ ಕೊಟ್ಟು ವೈವಾಹ ಸುಳಾದಿಯಲ್ಲಿ ಭಾಳ ಒಂದು ಪರಿಪರಿಯಾಗಿ ಹೇಳ್ತಾ ಇದ್ದಾರೆ. ಇದೊಂದು ಅಲೌಕಿಕ ಹಾಗೂ ವಿಶೇಷವಾದ ಸುಳಾದಿ ಅಂತ ನಾವು ತಿಳ್ತೀವಿ. ಆಮೇಲೆ ಇದನ್ನು ಪಾರಾಯಣ ಮಾಡೋದರಿಂದ ಯಾರ ಮನೆಯಲ್ಲಾದರೂ ಮದುವೆ ಘಟನೆಗಳಾಗಿರಲಿಲ್ಲ ಅಂತಂದರೆ ಮಕ್ಕಳ ಮದುವೆಗಾಗಿ ಹಂಬಲಿಸ್ತಾ ಇದ್ದರು ಅಂದರೆ ಅವರು ಇದನ್ನು ನಿತ್ಯ ಶೇಷದಾಸರನ್ನು ಪ್ರಾರ್ಥನಾ ಮಾಡ್ತಾ ಇದನ್ನು ಪಾರಾಯಣ ಮಾಡಿದರೆ ವಿವಾಹವಾಗುತ್ತೆ, ಖಂಡಿತ ಆಗುತ್ತೆ ಅನ್ನೋದು ಕೂಡ ನಂಬಿಕೆ ಭರವಸೆ. ಅದಕ್ಕೆ ತಕ್ಕಂತೆ ಎಷ್ಟೋ ಜನರು ಅದರ ಫಲವನ್ನು ಕೂಡ ಉಂಡಿದ್ದಾರೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆದ್ದರಿಂದ ಇದರ ಪಾರಾಯಣ ಹಾಗೂ ಇದರ ಅರ್ಥಚಿಂತನೆ ಬಹಳ ಮುಖ್ಯ ಅಂತ ನಾನು ಇದನ್ನೇ ಇವತ್ತು ಆರಿಸ್ಕೊಂಡಿದ್ದೆ. ಯಾಕಂದರೆ ಎಷ್ಟೋ ಜನ ನನಗೆ ಈ ವಿಷಯವಾಗಿ ಕೇಳಿದರು. ಮತ್ತು ಏನಾಗ್ತದೆ, ಪುಣ್ಯ ಆಗದೆ ಬರಿದೆ ಭುವನದಲ್ಲಿ ಬರಿದೆ ಆಯಾಸ ಪಡಲಿಕ್ಕಂದರೆ ನಾವು ಭೂಮಿಯ ಮೇಲೆ ಸಾಲ ಮಾಡ್ಕೋತೀವಿ. ಆ ಸಾಲ ಹೆಂಗೆ ತೀರಿಸ್ಬೇಕು ಅನ್ನೋದು ಚಿಂತೆ ಮಾಡ್ತೀವಿ, ಹೊಲ ಮನೆ ಮಾರ್ಕೋತೀವಿ. ಈ ರೀತಿ ಇದನ್ನು ದಾಸರಾಯರು ಅವರ ಜೀವನದಲ್ಲಿ ಅವರು ನೋಡಿದ್ದು ಕಂಡದ್ದು. ಅಂದರೆ ಅವರು ಸಮಾಜ ಬಿಟ್ಟು ಬೇರೆ ಇಲ್ಲಲ್ಲ, ಆ ದೃಷ್ಟಿಯಿಂದ ಅವರು ಸಮಾಜದಲ್ಲಿ ಆಗುವ ಈ ಒಂದು ವಿಪರೀತಗಳನ್ನು ನೋಡಿ ಅದನ್ನು ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹೊರತಾಗಿ ಈ ರೀತಿ ಮಾಡಬೇಡಿ ಅನ್ನೋ ಉದ್ದೇಶ ಅಲ್ಲ. ಆದರೆ ಅಲ್ಲಿ ಭಗವಂತನ ಅನುಸಂಧಾನ ಇಲ್ಲದೆ ಇದ್ದರೆ ಅದು ಪುಣ್ಯ ಕೂಡ ನಿಮಗೆ ಲಭ್ಯವಾಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ವೈವಾಹ ಮಾಡುವ ವಿಧಿ ಬೇರೆ ಉಂಟು ಅಂತಂದರೆ ಮದುವೆ ಮಾಡುವ ಪದ್ಧತಿ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಅಂತಂದರೆ
ಆವಾವ ಕರ್ಮದಿಂದ 37 ಗೋತ್ರದವರು ಪವಿತ್ರರಾಗೋರು ಪಾಪದಿಂದ. ಈ ಕರ್ಮದಿಂದ, ಆವಾವ ಕರ್ಮ ಅಂದರೆ ಯಾರು ಈ ರೀತಿ ಚಿಂತನೆ ಮಾಡಿ ನಾವು ಮದುವೆ ಮಾಡ್ತೀವೋ, ಆ ಮಾಡೋದರಿಂದ ಏನಾಗ್ತದೆ, ಭಗವಂತನ ಒಂದು ಅನುಗ್ರಹದಿಂದ 37 ಗೋತ್ರದವರು ಈ ಕರ್ಮದಿಂದ ಅಂದರೆ ವಿವಾಹ ಮಾಡುವ ಒಂದು ಕಾರ್ಯದಿಂದ 37 ಗೋತ್ರದವರು ಪವಿತ್ರರಾಗುವರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 37 ಗೋತ್ರದವ್ರು ಯಾರು ಅಂತಂದರೆ, ನಾವು ನೋಡೋದಾದರೆ ಮದುವೆ ಮನೆಯಲ್ಲಿ ಮಂತ್ರ ಹೇಳ್ತಾ ಇರ್ತಾರೆ, ಇಂಥವರ ಪುತ್ರಿ, ಇಂಥವರ ಪೌತ್ರಿ, ಇಂಥವ್ರ ಪ್ರಪೌತ್ರಿ ಅಂತ 3 ತಲೆಮಾರುಗಳನ್ನು ನಾವು ನೆನೆಸ್ತಾರೆ. ಅಂದರೆ ತಂದೆಯ ತಂದೆ, ಅವರ ತಂದೆ, ಈ ರೀತಿ ಪಿತೃ, ಪಿತಾಮಹ, ಪ್ರಪಿತಾಮಹ. ಅದರಂತೆ ವಧುವಿನ ಕಡೆ ಚಿಂತನೆ ಮಾಡಿದಂತೆ ವರನ ಕಡೆ ಕೂಡ ಮೂವರನ್ನ ಚಿಂತನೆ ಮಾಡಿ ಇಂಥವರ ಮೊಮ್ಮಗ, ಇಂಥವರ ಮಗ, ಈ ರೀತಿ ಮರಿ ಮೊಮ್ಮಗ ಅಂತ 3 ತಲೆಮಾರುಗಳನ್ನು ಚಿಂತನೆ ಮಾಡಿ ಹೇಳ್ತಾರೆ. ಈ ರೀತಿ ನೋಡಿದ್ರೆ 37 ಗೋತ್ರದವರು ಅಂತಂದರೆ 37 ಅಂತಂದರೆ ನಾವು ಕೂಡ ಹೇಳ್ತೀವಿ 7 ಜನ್ಮಕ್ಕೂ ಸಂಬಂಧಗಳಿದೆ ನಮಗೆ ಅಂತ, ಪತಿ ಪತ್ನಿಯರ ಸಂಬಂಧಗಳು 7 ಜನ್ಮಕ್ಕೂ ಇರಲಿ ಅಂತ ನಾವು ಅಂತೀವಿ. ಆ ರೀತಿ 7 ಜನ್ಮ ಅಂತಂದರೆ 7 ಅಂತಂದರೆ ಇಲ್ಲಿ ಈ ಕಡೆ ಒಂದು 7, ಆ ಕಡೆ ಒಂದು 7 ಕುಲದವರು ಕೂಡ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೇನಂತಂದರೆ ಪವಿತ್ರರಾಗೋರು ಪಾಪದಿಂದ. ನಾವು ನೋಡ್ತೀವಿ, ಎಷ್ಟೋ ಪುರಾಣ ಕಥೆಗಳಲ್ಲಿ ನೋಡ್ತೀವಿ, ಯಾವನಾದರೂ ಬ್ರಹ್ಮಚಾರಿಯಾಗಿದ್ದ ಅಂದರೆ ಅವರ ಪುತ ಎನ್ನುವ ನರಕದಲ್ಲಿ ಬಿದ್ದು ಅವ್ರ ಪಿತೃಗಳು ಹೊರಳಾಡ್ತಾ ಇರ್ತಾರೆ ಅಂತ. ಯಾವಾಗ ಅವನು ಮದುವೆಯಾಗಿ ಮಕ್ಕಳನ್ನು ಪಡೆದು ಅವನು ಸಂಸಾರಸ್ಥನಾಗ್ತಾನೋ ಆವಾಗ ಅವ್ರಿಗೇನಂತಂದ್ರೆ ಮೋಕ್ಷ ಅಥವಾ ಸ್ವರ್ಗಕ್ಕೆ ಹೋದರು. ಈ ರೀತಿ ಬರೋದೇ ಅರ್ಥ, ಪುತ ಅನ್ನುವ ನರಕ ತಪ್ಪಿಸ್ಲಿಕ್ಕೆ ಪುತ್ರ ಅನ್ನೋದು ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಚಿಂತನೆ ಮಾಡ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಶಾಸ್ತ್ರೋಕ್ತ ಮಾತನ್ನು ಕೂಡ ನಮಗೆ ದಾಸರಾಯರು 37 ಗೋತ್ರದವರು ಪವಿತ್ರರಾಗ್ತಾರೆ ಅಂತ ಹೇಳ್ತಾ, ಸಾವಧಾನದಿ ಕೇಳು ಭಕುತಿಯಿಂದಲೇ ಮನವೇ ನೋವು ನಿನಗಾಗೋದು ಭವದಲ್ಲಿಂದ. ಇದನ್ನು ನೀನು ಅನುಸಂಧಾನಪೂರ್ವಕವಾಗಿ ಚಿಂತನೆ ಮಾಡಿ ಭಕ್ತಿಯಿಂದ ಭಗವಂತನ ಒಂದು ಇದು ಮಾಡ್ತಾ ಇರೋದು ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಮ ಅಂತ ಮಾಡಿದರೆ ನೋವು ನಿನಗೆ ಈ ಭವದಲ್ಲಿ ಆಗುವುದಿಲ್ಲ. ಕಾವ ಕರುಣಾನಿಧಿ ಗುರು ವಿಜಯ ವಿಠ್ಠಲರೇ ಸೇವಕನೆಂದವಗೆ ಸುಖವನೀಯವನು. ಅಂದರೆ ನಾನು ಅವನ ದಾಸ ಅಥವಾ ನಾನು ಅವನನ್ನು ಅನುಸರಿಸಿ ನಡೆಯುವವ ಅಂತ ನಾವು ಯಾವ ರೀತಿ ಯಾವುದೇ ಕರ್ಮಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಭಗವಂತನ ಒಂದು ಮಾತು ಅಂತ, ವೇದಗಳು ಅಂತಂದರೆ ಭಗವಂತನ ವಾಕ್ಯ, ವೇದವಾಕ್ಯದಂತೆ ನಾವು ಜೀವನವನ್ನು ಮಾಡಿದ್ವಿ ಅಥವಾ ಕರ್ಮಗಳನ್ನು ಮಾಡಿದ್ವಿ ಅಂತಂದರೆ ಅದು ಏನಂತಂದರೆ ಸೇವಕನೆಂದವನಿಗೆ ಅವನು ರಕ್ಷಣೆ ಮಾಡ್ತಾನೆ, ಭಗವಂತ ರಕ್ಷಣೆ ಮಾಡ್ತಾನೆ. ನಾವು ನಂಬಬೇಕು, ನಂಬಿ ಪಾಲಿಸಬೇಕು. ಆ ಒಂದು ಕ್ರಮದಿಂದ ವಿವಾಹವನ್ನು ಮಾಡುವ ಒಂದು ಪರಿಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನು ಇದು ಒಂದು ಮಹತ್ವವಾದ ಸುಳಾದಿ. ಇದನ್ನು ನಾವು ಅನುಸಂಧಾನಪೂರ್ವಕವಾಗಿ ಚಿಂತನೆ ಮಾಡೋಣ, ಪಾರಾಯಣ ಮಾಡೋಣ. ಹಾಗೂ ಇದನ್ನು ನಾವು ನಿಜವಾಗಿ ಫಲಶ್ರುತಿ ಹೇಳಿದಂತೆ ಇದು ಮುಖ್ಯವಾಗಿ ವಿವಾಹದ ಪರಿಯನ್ನು ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಯಥಾಮತಿ ಯಥಾಯೋಗ್ಯತಾ ಶೇಷದಾಸರ ಈ ಒಂದು ಸುಳಾದಿಯ ಧ್ರುವತಾಳದ ಚಿಂತನೆಯನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.